ಕರ್ನಾಟಕದ ಸಮಸ್ತ ಜನತೆಗೂ ನಮಸ್ಕಾರ. ನಾನು ದಿವಿಜ್ ವಾಯ್ಸ್ ಕಲಿಯಪ್ಪ. ಇವತ್ತಿನ ಒಂದು ವಿಶೇಷ ಪ್ರಕರಣದ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ಸ್ಟೋರಿ. ಈ ಸ್ಟೋರಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬಂದಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಏನು ಒಬ್ಬ ವ್ಯಕ್ತಿ ಅಂದ್ರೆ ಸತ್ತಿರ್ತಕ್ಕಂಥ ವ್ಯಕ್ತಿ ಎದ್ದು ಬಂದು ಮತ್ತೆ ಆ ಪ್ರಕರಣವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸಬ್ ರಿಜಿಸ್ಟರ್ ಏನಿರ್ತಾರೆ ಉಪ ನೋಂದಣಾಧಿಕಾರಿ ಅಂತ ಆ ಒಂದು ಕಚೇರಿಯಲ್ಲಿ ಆ ವ್ಯಕ್ತಿಯಿಂದಲೇ ಫ್ರಾಡ್ ಆಗಿರ್ತಕ್ಕಂಥ ವಿಚಾರ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಲವಾರು ತಾಲೂಕು ಸಬ್ ರಿಜಿಸ್ಟರ್ ಕಚೇರಿಗಳಲ್ಲೂ ಸಹ ಈ ತರದ ಗಾಳಿ ಸುದ್ದಿಗಳು ಅಂತ ಹೇಳ್ತಾರಲ್ಲ, ಗಾಳಿ ಸುದ್ದಿನೋ ಅಥವಾ ರಿಯಲ್ ಆಗಿ ನಡೆದಿರುತ್ತೋ ಈ ರೀತಿಯ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಕಾರಣ, ಈ ತಪ್ಪು ಮಾಡಿರ್ತಕ್ಕಂಥ ಸಬ್ ರಿಜಿಸ್ಟರ್ಗೆ ಸರಿಯಾದ ಶಿಕ್ಷೆ ಆದರೆ ಆ ವ್ಯಕ್ತಿ ಆ ತಪ್ಪನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಮ್ಮ ಬೆಳಗಾವಿಯ DC ಅವರು ಈ ಸಬ್ ರಿಜಿಸ್ಟ್ರಿಗೆ ವರ್ಗಾವಣೆ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಇನ್ನೇನು ಮಾಡಿಲ್ಲ. ಇಲ್ಲಿವರೆಗೂ ತನಿಖೆನೂ ಸಹ ಮಾಡಿಲ್ಲ. ಅಂದ್ರೆ ಯಾರು ಸತ್ತಿರ್ತಕ್ಕಂಥ ವ್ಯಕ್ತಿ, ಯಾರು ಈ ದಿಗಂಬರರು ಹಾಗೂ ಚಿದಂಬರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಯನ್ನ ಕಬಳಿಕೆ ಮಾಡಿರ್ತಕ್ಕಂಥ ಹೋಗಿರ್ತಕ್ಕಂಥ ವ್ಯಕ್ತಿ, ಯಾವ ವ್ಯಕ್ತಿ ಅವರ ಮನೆತನದಲ್ಲಿ ಸತ್ತಿದ್ದ, ಯಾವ ವ್ಯಕ್ತಿಯ ಹೆಸರಿಗೆ ಗುರುತಿನ ಚೀಟಿಯನ್ನು ಆಧಾರ್ ಕಾರ್ಡ್ ಅನ್ನು ಮಾಡಿಸಿಕೊಂಡು ನಕಲಿ ಸಿಮ್ಗಳನ್ನು ತೆಗೆದುಕೊಂಡು ಇವರ ಆಸ್ತಿಯನ್ನ ರಿಜಿಸ್ಟರ್ ಮಾಡಕ್ ಹೊರಟಿದ್ದ, ಇದು ಯಾವುದು ಸಹ ದಾಖಲೆಗಳಲ್ಲಿ ಪ್ರಕರಣದಲ್ಲಿ ದಾಖಲಾಗಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ತನಿಖೆ ಅಷ್ಟೊಂದು ಮಂದಗತಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳಿದ್ರೆ, ಇದೇ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು. ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ದಿಗಂಬರ ಕುಲಕರ್ಣಿಯವರು ಹಾಗೂ ಚಿದಂಬರ ಕುಲಕರ್ಣಿಯವರು ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಬಟ್ ಇಲ್ಲಿಯವರೆಗೂ ಯಾರು ಆ ನಕಲಿ ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಅಥವಾ ನಕಲಿ ಸಿಮ್ಗಳನ್ನು ತೆಗೆದುಕೊಂಡು ಅವರ ಆಸ್ತಿಯನ್ನ ಲೂಟಿ ಮಾಡ್ತಾ ಇರ್ತಕ್ಕಂಥವ್ರ ಹೆಸರು ಸಹ ಪ್ರಕರಣದಲ್ಲಿ ದಾಖಲಾಗಿರುವುದಿಲ್ಲ. ಆ ವಿಚಾರವಾಗಿ ತನಿಖೆ ಮಂದಗತಿಯಲ್ಲಿ ಸಾಗ್ತಾ ಇದೆ. ಅದಕ್ಕೆ ಸರ್ಕಾರನೇ ಇದಕ್ಕೆ ಜವಾಬ್ದಾರಿ ತಗೋಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಆರೋಪಿಗಳು ಯಾರು ಅಂತಲೂ ಸಹ ಈ ಪ್ರಕರಣದಲ್ಲಿ ದಾಖಲಾಗಿಲ್ಲ. ಎರಡನೇದು, ಈ ಸತ್ತಿರ್ತಕ್ಕಂಥ ವ್ಯಕ್ತಿ ಹೆಸರನ್ನು ಯಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬುದು ಸಹ ಗೊತ್ತಿಲ್ಲ. ಇವೆಲ್ಲ ಗೊತ್ತಿಲ್ಲದ್ರ ಮತ್ತೆ ತನಿಖೆ ಇನ್ನೂ ಸಹ ಮಂದಗತಿಯಲ್ಲಿ ಸಾಗ್ತಾ ಇದೆ. ಈ ಪ್ರಕರಣ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋದ್ರೂ ಸಮೇತನೂ ಆ ಸಬ್ ರಿಜಿಸ್ಟರ್ ವರ್ಗಾವಣೆಯಾಗಿದ್ದಾರೆ. ಇದು ಬಿಟ್ಟರೆ ಇನ್ನು ಮುಂದಕ್ಕೆ ಏನು ಕೆಲಸ ಆಗಿಲ್ಲ. ಏನು ಈ ಸತ್ತಿರ್ತಕ್ಕಂಥ ವ್ಯಕ್ತಿಯ ಹೆಸರಿನಲ್ಲಿ ಫ್ರಾಡ್ ಮಾಡಿರೋದು ಒಂದು ಸಾಮಾನ್ಯ ಪ್ರಕರಣ ಅಂತೂ ಸಾಧ್ಯನೇ ಅಲ್ಲ. ಕೋಟಿಗಟ್ಟಲೆ ಆಸ್ತಿ ಕಬಳಿಕೆ ಕೋಟಿಗಟ್ಟಲೆ ಮೌಲ್ಯದ ಆಸ್ತಿಯನ್ನು ಕಬಳಿಕೆ ಮಾಡಿರ್ತಕ್ಕಂಥ ಒಂದು ಘಟನೆ ಇದು. ಸತ್ತಿರ್ತಕ್ಕಂಥ ವ್ಯಕ್ತಿಯ ಹೆಸರಿನಲ್ಲಿ ಈ ರೀತಿಯ ಘಟನೆಯು ಸಹ ಬೆಳಕಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಯಾವ ರೀತಿಯ ಪ್ರಕರಣವನ್ನ ಈ ತನಿಖಾಧಿಕಾರಿಗಳು ಮಾಡುತ್ತಾರೆ ಎಂಬುದೇ ಇವತ್ತಿನ ಈ ಸ್ಟೋರಿ. ಹಲವಾರು ವಿಚಾರಗಳಲ್ಲಿ ಈ ರೀತಿಯಾಗಿ ಬಂದಿದ್ದಾವೆ. ಅದೇ ರೀತಿಯಾಗಿ ಇವತ್ತು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವೂ ಮಾಡಿದ್ದೀವಿ. ಆದ್ರೆ ಮತ್ತೆ ಆ ಒಂದು ಚಿದಂಬರರು ಹಾಗೂ ದಿಗಂಬರರು 30 ದಿನಗಳ ಕಾಲ ಗಡುವು ಕೊಟ್ಟಿದ್ದಾರೆ. ಸರ್ಕಾರ ಆ 30 ದಿನಗಳ ಒಳಗೆ ಈ ಆರೋಪಿಗಳನ್ನ ಬಂಧಿಸಿ ಕಾನೂನಾತ್ಮಕವಾಗಿ ಶಿಕ್ಷಿಸಬೇಕು ಅಂತ ಈಗಾಗಲೇ ತಿಳಿಸಿದ್ದಾರೆ. ಇದಿಷ್ಟು ಇವತ್ತಿನ ವರದಿ.